ಬೇಗವೇ ಹೇಯ್, ನನಗೆ ನಿಲ್ಸು ಏನ್ ಮಧ್ಯದಲ್ಲಿ ಮಸಾಲಾ ಕತೆ ಎಲ್ಲ ಏನಯ್ಯ? ಸರ್ ಕನಕನ್ ಕತೆ ಕೇಳಿ ನೀವು ಟೆನ್ಷನ್ ಆಗಿದ್ದೀರಾ ಅಂತ ಮಧ್ಯದಲ್ಲಿ ಒಂದು ಮಸಾಲಾ ಕತೆ ಹೇಳಿದೆ ಸರ್. ಅದೆಲ್ಲ ಆಮೇಲೆ. ಸರ್ ಮೊದ್ಲು ಕನಕನ್ ಗುರಿ ಏನು? ಇವ್ರನ್ನೆಲ್ಲ ಯಾಕೆ ಸಾಯಿಸ್ತಾ ಬಂದ್ಲವಳು? ಸರ್ ಆ ಕನಕನ್ಗೆ ಒಂದು ಗುರಿ ಇದೆ ಸರ್. ಇಷ್ಟು ದಿವಸ ನೆಲದ ಮೇಲೆ ದಂಧೆ ಮಾಡ್ತಿದ್ಲು, ಈಗ ನೀರಿನ ಮೇಲೂ ದಂಧೆ ಮಾಡ್ಬೇಕು ಅಂತ ಶುರು ಮಾಡವಳೆ. ಏನ್ ನೀರಿನ ಮೇಲೆ ವೆಂಚರಕ್ ಮಾರಾಕ್ತಾಳ? ಹಂಗೆ ಅನ್ಸುತ್ತೆ ಸರ್. ಮೊದ್ಲು ಏನ್ ನಡೀತು ಅಂತ ಹೇಳು. ವರ್ಷಕ್ಕೆ 1000 ಕೋಟಿ ಬಿಸ್ನೆಸ್ ಮಾಡೋ ಬಂದರ್ ಪೋರ್ಟ್ ಬಂಗಾರದ ಬೆಟ್ಟ ಇದ್ದಂಗೆ ಕಣ. ಈ ಕಾಂಟ್ರಾಕ್ಟ್ಗೋಸ್ಕರನೇ ಅಕ್ಕ ತುಂಬಾ ದಿನದಿಂದ ಕನ್ಸ್ಕೊಂಡಿರೋದು. ಕನಕಕ್ಕ ಟೆಂಡರ್ ಹಾಕಿದ್ದಾರೆ ಅಂತ ಗೊತ್ತಾದ್ಮೇಲೂ ಕೂಡ ಆ ರಾಜಕ್ಕೆ ಬರೋ ಧೈರ್ಯ ಯಾರಿಗಿದ್ಯೋ? ಏನೋ ನೀನ್ ಕೂಗ್ತೀಯಾ? ಸಾರಿ ಸರ್ಕಾರ್, ಈ ಟೆಂಡರ್ನ ಕನಕ ಅವರು ಕೊಂಡ್ಕೋಬೇಕಂತಿದ್ದಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಏನಯ್ಯ ಆಫೀಸರ್, ಈ ವಿಷಯ ಮೊದಲೇ ಹೇಳ್ಬಾರ್ದ ನಮ್ಗೆ? ಸಾರಿ ಸರ್ಕಾರ್, ನಡೀರಯ್ಯ ನಡೀರಿ. ನಾವಿರೋವರೆಗೂ ಈ ಟೆಂಡರ್ ಯಾರಿಗೂ ಹೋಗೋದಕ್ ಬಿಡಲ್ಲ ಆಫೀಸರ್. ಏನೋ ವೀರಸ್ವಾಮಿ, ನಿಂತ ಲೋಕ ಡೌಟಾ? ಇವ್ರು ಯಾರು ಅಂತ ಗೊತ್ತಾ? ಸಿಂಗಪೂರ್, ಮಲೇಷಿಯಾ, ಶ್ರೀಲಂಕಾದಲ್ಲಿರೋ ಪೋರ್ಟ್ ಎಲ್ಲ ಇವ್ರದೇನೆ. ಈ ಸಮುದ್ರಕ್ಕೆ ರಾಜ ಇವರು. ಅದಕ್ಕೆ ಇವ್ರನ್ನ ಪ್ರೀತಿಯಿಂದ ಸೀಕಿಂಗ್ ಅಂತ ಕರೀತಾರೆ, ಗೊತ್ತಾ? ವೀರಸ್ವಾಮಿ ಸರ್, ನೀನ್ ಹೇಳಿದ ಕನಕನ್ ನಾಯಿಗಳು ಇವರೇನಾ? ಹೌದು ಸರ್, ಇವರೇ. ಲೇ, ನೆಲದ ಮೇಲೆ ನಿಮ್ಮ ಅಕ್ಕ ಕ್ವೀನೇ ಆಗಿರ್ಬೋದು, ಆದ್ರೆ ಸಮುದ್ರಕ್ಕೆಲ್ಲ ನಾನೇ ಕಿಂಗ್. ಯಾವನ್ ಬೇಕು ಅವ್ನ್ ಮಾಡೋದಕ್ಕೆ ಇದು ರೌಡಿಸಮ್ ಅಲ್ಲ, ಬಿಸ್ನೆಸ್. ನಿಮ್ಮಂತ ಹೆಬ್ಬೆಟ್ ಹಾಕೋರ್ ಬ್ಯಾಚ್ ಅಲ್ಲ, ಸಿಗ್ನೇಚರ್ ಹಾಕೋ ಅಂತವ್ರು ಬೇಕು. ಹೇಯ್, ಅಕ್ಕನ ವಿರುದ್ಧವಾಗಿ ನಿಂತವ್ರು ಇದುವರೆಗೂ ಯಾರು ಬದುಕುಳಿದಿದೆ ಇಲ್ಲ ಕಣೋ. ಅದನ್ನೇ ಹೇಳ್ತಿದ್ದೀನಿ. ಸಮುದ್ರನ ಹೆದರಾಕೋಬೇಡ ಅಂತ ಹೇಳು, ಬಂದ್ರೆ ಅಲೆಗಳು ಮುಳುಗಿಸ್ಬಿಡ್ತವೆ. ಸಾರಾಯಿ ಕಾಯಿಸೋರ್ಗೆ ಪೋರ್ಟಲ್ ಏನೋ ಕೆಲ್ಸ? ಈ ಪೋರ್ಟ್ ನಂದೇ ಅಂತ ಹೋಗಿ ನಿಮ್ಮ ಅಕ್ಕಂಗೆ ಹೇಳು. ಅವನು ದೊಡ್ಡ ಹುಲಿ ನೋಡಿರ್ತಾನೆ, ಚಿರತೆ ಹುಲಿ ನೋಡಿರ್ತಾನೆ. ನಾನ್ ಸೀರೆ ಹಾಕಿರೋ ಶಿವಂಗಿ ಕಣೋ. ನಾನ್ ಬೇಟೆ ಆಡಿದ್ರೆ ಹೇಗಿರುತ್ತೋ ಅಂತ ಅವನಿಗೆ ಗೊತ್ತಾಗ್ಬೇಕು. ನಿಮ್ ಪವರ್ ಗೊತ್ತಿಲ್ಲ, ನಾನು ನಿಮ್ನ ಎದುರಾಕೊಂಡೆ, ನನ್ನ ಕ್ಷಮಿಸ್ಬಿಡಿ. ಹೇಯ್, ನಾನು ಹಾಕಿರೋದು ವೇಲು ಮುದ್ರೆ ಅಲ್ಲ ಕಣೋ, ರಾಜ ಮುದ್ರೆ. ಬದುಕಿರೋವರೆಗೂ ಒಂದ್ ವಿಷಯ ನೆನ್ಪಿಟ್ಕೋ, ನಿನ್ ಪ್ರಾಣ ನಾನ್ ನಿನಗೆ ಕೊಡ್ತಿರೋ ಭಿಕ್ಷೆ. ಹೋಗೋ. ಅವನು ಯಾಕ ಸಾಯಿಸ್ದೆ ಬಿಟ್ಟೆ? ಹೇಯ್, ಇವಾಗ ಇವನ್ನ ಸಾಯಿಸಿದ್ರೆ ಹಾರ್ಬರ್ ಮಾತ್ರ ಭಯ ಪಡುತ್ತೆ,
ಅದೇ ಬಿಟ್ಟು ಕಳ್ಸಿದ್ರೆ ಸಿಂಗಾಪುರಿಂದ ಶ್ರೀಲಂಕಾವರೆಗೂ ಎಲ್ಲರೂ ಭಯ ಪಡ್ತಾರೆ. ಮಾವ ಆದ್ರೂ ಇವತ್ತು ಹೋಟ್ಲಲ್ಲಿ ಒಳ್ಳೆ ಸಂಪಾದನೆ ಆಯ್ತಲ್ವಾ? ಹ್ಞೂ ಅಳಿಯ, ಒಂಚೂರು ಬಜ್ಜಿನೇ ಚೆನ್ನಾಗಿ ಓಡ್ಬೇಕಾಗಿತ್ತಳಿಯ. ಏನಾಯ್ತಮ್ಮ ಸಪ್ಪ ಕೂತ್ಕೊಂಡ್ಬಿಟ್ಟಿದ್ಯಾ? ಯಾಕೋ ಗೊತ್ತಿಲ್ಲ ರಂಗ. ಏನಾಯ್ತಮ್ಮ? ನಿಮ್ಮ ಅಣ್ಣಂಗ್ ಮದ್ವೆ ಮಾಡೋಣ ಅಂದ್ರೆ ಒಂದ್ ಸಂಬಂಧ ಕೂಡ ಬರ್ತಾ ಇಲ್ಲ. ಅವನೇನ್ ದರ್ಶನ ಊರಲ್ಲಿರೋ ಹುಡುಗಿರೆಲ್ಲ ನೀನೇ ಬೇಕು ಅಂತ ಕೇಳಕ್ಕೆ? ಏಯ್ ನೀನ್ ಸುಮ್ನಿರೋ. ಏಯ್ ನೀನ್ ಸುಮ್ನಿರು ಮಾವ, ನೀನ್ ಹೇಳಮ್ಮ. ಲೋ ಚಿಕ್ಕವನೇ, ಹಾ ಜ್ಯೋತಿಷಿ ಹೇಳೋರ ಹತ್ರ ಹೋಗೋಣ. ಅಮ್ಮ, ಅವ್ರು ಹೇಳೋ ಜ್ಯೋತಿಷ್ಯನ ಊರವರೇ ನಂಬ್ತಿಲ್ಲ ಅಂದ್ಮೇಲೆ ನಾವು ಹೋಗಿ ಏನಮ್ಮ ಮಾಡೋದು? ಆದ್ರೆ ಈಗ ಫೋನಲ್ಲೇ ಹೇಳ್ಬೋದಲ್ಲ. ಏನು ಫೋನ್ ಅಲ್ಲ? ತಗದ್ ತೋರ್ಸ. ಎಲ್ಲಿ ತೋರ್ಸು. ನೀನು ನಕ್ಷತ್ರನೋ ರಾಶಿನೂ ಹೇಳು, 5 ನಿಮಿಷದಲ್ಲಿ ಜೀವನನೇ ಹೇಳ್ಬಿಡ್ತೀನಿ. ಆ, ಮಕರ ರಾಶಿ ಅಶ್ವಿನಿ ನಕ್ಷತ್ರ. ಅಮ್ಮೋ, ಸರಿಯಾಗ್ ನೋಡ. ಬಂತಮ್ಮ? ಬಂತಾ? ಹೇಳು ಹೇಳು. ಅವ್ನ್ ಮೂಗ ಅಂತ ನೀನೇನು ತಲೆ ಕೆಡಿಸ್ಕೋಬೇಡ. ಏಯ್ ಅವ್ನ್ ಮೂಗ ಅಂತ ಅದಕ್ಕೆ ಹೇಗೋ ಗೊತ್ತು? ಅಮ್ಮ, ನಾನು ಫೋನ್ ನೋಡಿ ಹೇಳ್ತಿರೋದು, ನಿನ್ ಮಧ್ಯದಲ್ಲಿ ಮಾತಾಡಿದ್ರೆ ಬೇಡ ಬಿಡು ಸುಮ್ನೆ. ನೀನ್ ಹೇಳಿದನ್ ಸರಿ ಸರಿ ಕೇಳಕ್ಕಾಗಲ್ವಾ? ಇರು, ಕೇಳ್ತೀನಿ, ಹೇಳು. ಹಂಗ್ ಬಾ ದಾರಿಗೆ. ಸರಿ ನೀನ್ ಹೇಳ ಮೊದ್ಲು. ಯಾರೋ ಫೋನ್ ಮಾಡ್ತಾರ ಅನ್ಸತ್ ಮೊದ್ಲು. ಆಲ್ರೆಡಿ ನಿನ್ ಮಗ ಪ್ರೀತಿಲ್ ಬಿದ್ದವ್ನೆ, ಬಿಟ್ರೆ ಇವತ್ತೇ ಮದ್ವೆ ಮಾಡ್ಕೊ ಬತ್ತಾನೆ. ಲೇ ಆ ಇದ್ ನಿಜವಾಗ್ಲೂ ಅವನ್ ಜಾತ್ಕನಾ? ಇಲ್ಲ, ಸುದೀಪ್ ಜಾತಕ. ಇನ್ನೇನಕ್ಕ ಮತ್ತೆ? ಲೇ ನೀನ್ ಸುಮ್ನಿರು. ಹ್ಮ್. ಅವನು ನಂಗೆ ಗೊತ್ತಿಲ್ದೆ ಯಾವ ಕೆಲ್ಸನೂ ಮಾಡಲ್ಲ. ಅಬ್ಬೋ. ಅಂತವನು ಮದ್ವೆ ಹೇಗೋ ಮಾಡ್ಕೋತಾನೆ. ಯಾವ್ದೋ ದೇವಸ್ಥಾನದಲ್ಲಿ ಮಾಡ್ಕೊಂತಾನೆ. ನೀವಿಬ್ರು ಅವನ್ ಮೂಗ ಅಂತ ತುಂಬಾ ಆಡ್ಕೋತಿದ್ದೀರಾ. ಆ. ಆದ್ರೆ ತಾಯಿ ಆದ್ ನನ್ ಕಷ್ಟನ ಯಾರೂ ಅರ್ಥ ಮಾಡ್ಕೋತಿಲ್ಲ. ಅಮ್ಮ, ನೀನ್ ಅಳ್ತಾ ಸೀರಿಯಲ್ ನೋಡ್ತಾ ಇರೋ, ನಾನು ಈಗ್ಲೇ ಬರ್ತೀನಿ. ಲೋ ಅಳಿಯ, ನೀನ್ ಬಾರ. ಬರ್ತೀನಿ ಇರು. ಅಮ್ಮ ಅಮ್ಮ, ಆ ಲೇ ಯಾರೋ ಈ ಹುಡ್ಗಿ? ಇಷ್ಟ ದಿನ ಹೇಳ್ತಿದ್ರೆ ನಂಬ್ತಿರ್ಲಿಲ್ವಲ್ಲಮ್ಮ. ಈ ಹುಡುಗಿನೇ ನಿನ್ ಮುದ್ದು ಮಗ ಪ್ರೀತಿ ಮಾಡಿರೋದು. ಇಷ್ಟು ದಿನ ಮಾತ್ ಬರ್ದಿರೋನು ಅಮಾಯಕ ಅಂದೆ. ಅವನಿಗೆ ಮಾತ್ ಬರ್ಲಿಲ್ಲ ಅಂದ್ರೆ ನಮ್ಗೆ ಬುದ್ಧಿ ಇಲ್ಲ ಅಷ್ಟೇ. ಲೇ ನಂಬಕ್ಕೆ ಆಗ್ತಿಲ್ವಲ್ಲೋ? ನಮ್ದೇ ಇರೋ ನಿಜ ಅಂದ್ರೆ ಇದೆ ಅಕ್ಕ. ಹೌದು. ಏನಮ್ಮ, ನಿಜವಾಗ್ಲೂ ನನ್ ಮಗ ಅಂದ್ರೆ ಇಷ್ಟನಾ, ಇಲ್ಲಾಂದ್ರೆ ತಮಾಷೆ ಮಾಡ್ತಿದ್ಯಾ? ಮನ್ಷ ನೋಡಿ ಪ್ರೀತಿ ಮಾಡಿದ್ರೆ ಅದು ಸಾಕಾಗತ್ತೆ. ಮನ್ಸನ್ ನೋಡಿ ಪ್ರೀತಿ ಮಾಡಿದ್ರೆ ಅದು ಇಷ್ಟ ಆಗತ್ತೆ. ನಾವಿಬ್ರು ಒಂದ್ಸಲ ಒಂದಾದ್ರೆ ನನ್ ಮಾತೆ ಅವನ್ ಧ್ವನಿ ಆಗತ್ತೆ. ಬಂದ ನೋಡು, ದೇವಸ್ಥಾನದಲ್ಲಿ ಗಂಟೆ ಹೊಡಿಯೋನು. ಬಾರ. ಅಣ್ಣ ನಮಸ್ತೆ ಕಣ. ಏನಂದೆ ಆ ಹುಡುಗಿಗೆ? ಏಯ್ ನಿಜ ಹೇಳ, ಕಳ್ಳನ್ ಬಂದೆ. ಆ ಹುಡುಗಿಗೆ ನೀನೇನೋ ಅಂದಂತೆ, ಅದಕ್ಕೆ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇಲ್ಲಿ ಬಂದವಳೆ. ಏಯ್ ಸುಮ್ನಿರೋ. ನೀನ್ ಸುಮ್ನಿರಕ, ನಿಂಗೇನು ಗೊತ್ತಿಲ್ಲ. ಆ ಹುಡುಗಿಗೇನೋ ಅಂದವನೆ, ಅದಕ್ಕೆ ಆ ಹುಡುಗಿ ಕೇಸ್ ಕೊಡಕ್ ಬಂದೈತೆ. ಏನಂದ ಹೇಳು. ಏನ ಅಬ್ಬ ಇವಳಾಗ್ಲೇ ಹೇಳಿದ್ಲು, ಇವಳಂದ್ರೆ ನಿಂಗ್ ತುಂಬಾ ಇಷ್ಟ ಅಲ್ವಾ? ಕೊನೆಗೂ ನನ್ ಮಗನ್ಗೆ ಇಷ್ಟ ಆಗೋಂತ ಹುಡುಗಿ ಸಿಕ್ಬಿಟ್ಲು. ನನ್ ಮಗನಿಗೆ ಮಾತಾಡಕ್ ಆಗಲ್ಲಮ್ಮ. ಚಿಕ್ಕದ್ರಲ್ಲಿ ಅವ್ರ ತಂದೆ ತೀರ್ಕೊಂಡ್ರು. ಅವತ್ತಿಂದ ಈ ಮನೆ ಜವಾಬ್ದಾರಿ ಎಲ್ಲ ಅವನ ಹೆಗಲ್ ಮೇಲೆ ಹೊತ್ಕೊಂಡಿದ್ದಾನೆ. ಕತ್ಲೆಯಾಗಿ ಏನೂ ಇಲ್ದೇ ಇದ್ದಿದ್ದ ಅವನ ಜೀವನದಲ್ಲಿ ಬೆಳಕಾಗಿ ನೀನ್ ಬಂದಿದ್ಯಾ. ನಂಗೆ ತುಂಬಾ ಸಂತೋಷ ಆಗ್ತಿದೆ. ನಾವು ಆದಷ್ಟು ಬೇಗ ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡಿ ನಿಮ್ಮಿಬ್ರು ಮದ್ವೆ ಮಾಡಿಸೋದು ನನ್ನ ಜವಾಬ್ದಾರಿ.